ಡಿ ಬಾಸ್ ಅಲ್ಲ ಸ್ಕೌಂಡ್ರಲ್ಲ ಅವನು ಇಡಿಯಟ್ ಇಟ್ಕೊಂಡಿಲ್ಲ ಅಂತ ಹೊಡೋದು ಅವ್ನಿಗೆ ಒಂದು ಮಗು ಬೇರೆ ಇದೆ, ಗಂಡು ಮಗು ಐತೆ ಅವ್ರಿಗೆ ಅಲ್ವಾ. ಹೆಂಡ್ತಿ ಮೊದಲೇ ಹೆಂಡ್ತಿ ಅವಳ ಹತ್ರ ಇಲ್ದಿರೋದು ಇವಳು ಬೈದ್ರ ಕೊಡ ಸ್ಪೆಷಲ್ ಕ್ವಾಲಿಟಿ ಇದೆ ಯಾರಾದ್ರೂ ಒಂದಲ್ಲ ಪ್ರಕರಣ ಇರೋದು ದರ್ಶದ್ದು ಸುಮಾರು ಒಂದು 7-8 ಇದೆ. ಇಡ್ಲಿ ಚಿತ್ರಾನ್ನ ಬೇಡವಂತೆ, ಸಿಗರೇಟ್ ಕೊಡಿ ಅಂತ ಬಯಸಿದ್ರೆ ಬೇಡ್ಕೊಡೋಂಥ ಗತಿ ಏನು ಮಾಡ್ಕೊಂಡಿದ್ದೀನಿ ನಾನು. ಮಾಡಿದ್ಮೇಲೆ ಅಂದಾರ ಆಯ್ತೀನಿ ಅನ್ನೋ ಭಯ ಇಲ್ಲದೆ ಬೇಕಾಗ ದುರಾಂಕಾರದಲ್ಲಿ ಮಾಡಿರೋದು ಇದೆಲ್ಲ. ಅಭಿಮಾನಿಗಳು ಬರಲಿ ಕಾಪಾಡಲಿ, ಇವಾಗ ನೋಡೋಣ. ಅವತ್ತು ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಬ್ರೇಕಿಂಗ್ ನ್ಯೂಸ್ ಆಗಿಬಿಟ್ಟಿದೆ. ಸೊ ಏನಪ್ಪಾ ಅಂದ್ರೆ ಡಿವೋರ್ಸ್ ಅನ್ನೋ ಕೇಸು, ಮರ್ಡರ್ ಅನ್ನೋ ಕೇಸು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ 4 ಜನಕ್ಕೆ ಸ್ಫೂರ್ತಿ ಆಗೋರೆ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಏನು ಅನಿಸುತ್ತೆ ಇನ್ಮೇಲೆ ಇನ್ನು ಇವ್ರ ಥರನೇ ಎಲ್ಲ ಫಿಲಮ್ ಆ್ಯಕ್ಟ್ರುಗಳು ಇವ್ರ ಥರನೇ ಮಾಡ್ಕೊಂಡು ಮುಂದುವರಿತಾರೆ. ಇಲ್ಲ ಅಂದರೆ ಭಯ ಪಟ್ಕೊಂಡು ಯಾವುದೋ ಮುಂದೆ ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ. ಒಂದಲ್ಲ ಪ್ರಕರಣ ಇರೋದು ದರ್ಶದ್ದು ಸುಮಾರು ಒಂದು 7-8 ಇದೆ. ಇದು ಸೇರಿ ಕಿಚ್ಚಿಂಗ್ ಬೈದಿರೋದು, ಆಮೇಲೆ ಬಾರಲ್ಲಿ ಕುಡಿದು ಗಲಾಟೆ ಮಾಡಿರೋದು, ಮೊನ್ನೆ ಇದು ಇವ್ರು ಸಾಯಿಸಿರೋದು ರೇಣುಕಾ ಸ್ವಾಮಿ ಅವ್ರನ್ನ. 5 ತಿಂಗಳು ಬಸ್ರಿ ಆ ಅಮ್ಮ. ಇವನಿಗೆ ಇಡ್ಲಿ ಚಿತ್ರಾನ್ನ ಬೇಡವಂತೆ, ಸಿಗರೇಟ್ ಕೊಡಿ ಅಂತ ಬಯಸಿದ್ರೆ ಬೇಡ್ಕೊಡೋಂಥ ಗತಿ ಏನು ಮಾಡ್ಕೊಂಡಿದ್ದೀನೋ ಅಲ್ವಾ. ಸಿಗರೇಟ್ ಕೊಡಿ ಸರ್, ಏನು ಆಗಿದ್ದಾಗೋದು ಬಿಟ್ಬಿಡಿ ಸರ್ ಅಂತ ಬೇಕಾಗ್ಬಿಟ್ಟು ಹೇಳ್ಬಿಟ್ರೆ ಅದನ್ನ ಬೇಕಾಗ್ಬಿಟ್ಟು ಮಾಡುವಾಗ ಯೋಚನೆ ಬೇಕಾಗ್ಬಿಟ್ಟಿನ ಇದು ನಾನು ಮಾಡಿದ್ಮೇಲೆ ಅಂದಾರ ಆಯ್ತೀನಿ ಅನ್ನೋ ಭಯ ಇಲ್ಲದೆ ದುರಾಂಕಾರದಲ್ಲಿ ಮಾಡಿರೋದು ಇದೆಲ್ಲ. ದುರಾಂಕಾರ, ದುಡ್ಡಿನ ದುರಾಂಕಾರ, ಯಾವನೇನು ಕಿತ್ಕೊತಾನೆ, ಯಾವನೇನು ಮಾಡ್ತಾನೆ ಅಂತ. ಅಭಿಮಾನಿಗಳು ಬರಲಿ ಕಾಪಾಡಲಿ, ಇವಾಗ ನೋಡೋಣ. ಅವತ್ತೆಲ್ಲ ಏನೋ ಎಗರಾಡ್ತಿದ್ರು ದರ್ಶನ್ ಬಗ್ಗೆ ಒಂಚೂರು ಮಾತಾಡೋಕ್ಕೆ ಇವ್ರು ಕಿಚ್ಚಿದ್ದು ಇವ್ರು ಗಲಾಟೆ ಮಾಡ್ಕೊಂಡ್ರು. ಇವತ್ತು ಬಂದು ಬಿಡಿಸ್ಕೊಂಬರ್ಲಿ ನೋಡೋಣ, ಫೈರ್ ಮಾಡಿಸ್ಬಿಡ್ತೀವಿ ನಾವು. ಹೋಮ್ ಮಿನಿಸ್ಟ್ರ್ ಕಡೆ ನಾವು, ಸರ್ಕಾರದ ಕಡೆ ನಾವು. ಏನಿದು ಕರೆಕ್ಟಾಗಿ ಯಾರೇ ಆಗಲಿ ಕರೆಕ್ಟಾಗಿರಬೇಕು. ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಪೂಜೆನೂ ಮಾಡ್ತಾ ಇರಲ್ವ ನೀನು. ಇವತ್ತು ಇಷ್ಟು ಕೆಳಮಟ್ಟಕ್ಕೆ ಹೋಯ್ತೀಯಾ, ಜೈಲಲ್ಲಿ ಊಟ ತಿನ್ನೋಕೆ ಹೋಯ್ತೀಯಾ ಅಂದರೆ ಅಭಿಮಾನಿಗಳು ಅವ್ರಿಗೆ ಅದರಲ್ಲಿ ಗಂಟ್ಲೇಲಿ ಅನ್ನ ಇಳಿಯಲ್ಲ ಅಂತ ಒಂದು ಲೆಕ್ಕದಲ್ಲಿ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಅನ್ನ ಹೊಟ್ಟೆ ನಾವು ಊಟ ಅವ್ನು ಜೈಲಿಗೆ ಹೋದ, ಅವ್ನಿಗೆ ಶಿಕ್ಷೆ ಆಯಿತು ಅಂತ ಅಂದ್ಕೊಂಡು ನಾವು ಊಟ ಮಾಡಲಿ ಅಂದರೆ ನಮ್ಮ ಹೆಂಡ್ತಿ ಮಕ್ಕಳು ಸಾಕಾರೆ. ಅವ್ನು ಬರ್ತಾನ? ಬರಲ್ಲ. ಮತ್ತು ಅದನ್ನು ಮೊದಲೇ ಯೋಚನೆ ಮಾಡಬೇಕು. ತಾಳಿದವನು ಬಾಳಿ ಅವನು ಗಾದಿ ಸುಳ್ಳಾಗಲ್ಲ. 10 ದಿನ ಮಾಡಿದವನು ಸೆಕೆಂಡೇ ಸಿಗಾಕೋತಾನೆ ಅಲ್ವಾ. 10 ದಿನ ಮಾಡಿದವರು ಒಂದಿನ ಸೆಕೆಂಡೇ ಸಿಗಾಕೋತಾನೆ. ಅದೇ ದರ್ಶನ 7-8 ಇದೆ ಕೇಸ್ಗಳು, ಒಂದಲ್ಲ ಎರಡಲ್ಲ ಮಾಡ್ಕೊಂಡೇ ಬರ್ತಾನೆ. ಪ್ರಕರಣಗಳು ಅದ್ರ ಮೇಲೊಂದು, ಇದ್ರ ಮೇಲೊಂದು ಯಾರೇನು ಕಿತ್ಕೋತಾರೆ, ಯಾರೇನು ಮಾಡ್ತಾರೆ ಅನ್ನೋದು ಅವ್ರಿಗೆ ದುರಾಂಕಾರ ಜಾಸ್ತಿ ಆಯಿತು. ಎಷ್ಟು ದಿನ ನೋಡ್ತಾನೆ ಭಗವಂತ ಸೃಷ್ಟಿಕರ್ತ. ಇವತ್ತು ಇಷ್ಟಕ್ಕೆ ಲಾಸ್ಟು. ಡಿ ಬಾಸ್ ಅಲ್ಲ ಸ್ಕೌಂಡ್ರಲ್ಲ ಅವನು ಇಡಿಯಟ್. ಇವಾಗ ಚಿಕ್ಕ ವಿಷಯ ಅಂದ್ರೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೋಸ್ಕರ ಕೊಲೆ ರೇಂಜ್ಗೆ ಹೋಗ್ಬಿಟ್ರಾ ಹೇಗೆ? ಬರೇ ಹೋಗ್ಬೇಕು ದುರಾಂಕಾರ ಅವ್ರಿಗೆ. ನಾನೇ ಕಿಂಗು, ನನಗೆ ಪ್ರಜೆಗಳಿದ್ದಾರೆ, ಅವನ ಅಭಿಮಾನಿಗಳಿದ್ದಾರೆ ಅಂತ ಅವನಿಗೆ ಗ್ರಾಚಾರ ಹತ್ರಕ್ಕೆ ಬಂದ್ಬಿಟ್ಟಿತ್ತು. ಅವ್ನು ಮುಕ್ತಿ ಆಗೋಗಿ ಹತ್ರಕ್ಕೆ ಬಂದ್ಬಿಟ್ಟಿತ್ತು. ಅದಕ್ಕೆ ಮುಕ್ತಿ ಆಗೋದು ಅವ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವನು ಇನ್ನೇನಿಲ್ಲ, ಜೈಲಲ್ಲಿ ಆರಾಮಾಗಿ ಅಷ್ಟೇ. ಇವಾಗ ಅಂದ್ರೆ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ ಅಂತ ನ್ಯೂಸಲ್ಲಿ ಬರ್ತಾ ಇತ್ತು. ಸೊ ಇದ್ರ ಬಗ್ಗೆ, ಪವಿತ್ರ ಗೌಡರ ಬಗ್ಗೆ ನಿಮ್ಮ ಮಾತು? ಯಾಕೆ ಮೊದಲು ಹೇಳ್ತಿರ್ಲಿಲ್ವಾ? ಮೊದಲು ಹೇಳ್ತೀವಿ ಪಾಪ ಆಯಮ್ಮನಿಗೆ ಯಾವುದೋ ಆ ಗನ್ನಲ್ಲಿ ತಲೆಗೆ ಹಿಂಗೆ ಹೊಡೆದಾಗ, ತಲೆಗೆ ಹಿಂಗೆ ಹೊಡೆದಾಗ ಗನ್ನಲ್ಲಿ ಹಿಂಗೆ ಹಿಡ್ಕೊಂಬಿಟ್ಟು ಹಿಂಗೆ ಹೊಡೆದಾಗ ಅವ್ರು ಸ್ವಂತ ಹೆಂಡ್ತಿ ಅಂತ ಇಟ್ಕೊಂಡಿಲ್ಲ ಅಂತ ಹೊಡೆದ. ಅವ್ನಿಗೆ ಒಂದು ಮಗು ಬೇರೆ ಇದೆ, ಗಂಡು ಮಗು ಐತೆ ಅವ್ರಿಗೆ ಅಲ್ವಾ. ಅವೆಲ್ಲ ಇದು ಭಾಳ ದುರಾಂಕಾರ. ಮೊದಲೇ ಹೆಂಡ್ತಿ ಅವಳ ಹತ್ರ ಇಲ್ದಿರೋದು ಇವಳು ಬೈದ್ರ ಕೊಡ ಸ್ಪೆಷಲ್ ಕ್ವಾಲಿಟಿ ಇದೆ ಯಾರಾದ್ರೂ ಅಲ್ವಾ. ಸ್ಪೆಷಲ್ ಆಗಿ ಏನಾರು ಇದ್ರೆ ಪರವಾಗಿಲ್ಲಪ್ಪ. ಏನು ಅಮೃತನೇ ಕೊಡ್ತಾಳೆ ಅವಳು ನೀರೇ ಕೊಡೋದು, ಅವಳು ಅಲೆ ಕೊಡೋದು. ಅಮೃತ ಮೇಲಿಂದ ಕೆಳಗೆ ಇಳಿಸ್ಬೇಕು, ಅಲ್ಲಿ ಕೈಲಾಗಲ್ಲ ಇಳಿಸೋಕ್ಕೆ ಅಲ್ವಾ. ಅವಳು ಒಂದು ಹೆಣ್ಣಾಗಿ ಅವಳು ಈಗ ಆ ಪಾತ್ರದ ಸಿಗಾಕೊಂಡವಳಲ್ಲ. ಅದಕ್ಕೆ ಅವ್ರ ಗತಿ ಅದೋ ಗತಿ ಹರೋಹರ ಆಗೋಯ್ತು. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿ.